ನಮಸ್ಕಾರ ವೀಕ್ಷಕರೇ. ಇವತ್ತನೇ ರಾಜ್ಯದಲ್ಲಿ ಕೊನೆಗೊಂಡಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಈ ಇಬ್ಬರು ಬಿಜೆಪಿಯ ಶಾಸಕರು ನಡ್ಕೊಂಡಂತ ರೀತಿ ಅತ್ಯಂತ ಅಸಹ್ಯಕರವಾದ್ದು ಅಂದ್ರೆ ತಪ್ಪಾಗೋದಿಲ್ಲ. ಒಬ್ಬ ಕಳ್ಳ ಮತ್ತೊಬ್ಬ ಮಳ್ಳ, ಇವರಿಬ್ರು ಕೂಡ ಪಕ್ಷಕ್ಕೆ ದ್ರೋಹ ಬಗೆದು ಒಬ್ಬ ಅಡ್ಡ ಮತದಾನವನ್ನ ಮಾಡಿದ್ರೆ ಇನ್ನೊಬ್ಬ ಕಳ್ಳ ಮತದಾನಕ್ಕೆ ಬರಲೇ ಇಲ್ಲ. ನಾನು ಇವರು ಬಿಜೆಪಿ ಓಟ್ ಹಾಕಿಲ್ಲ ಅಂತ ಈ ಸಿಟ್ಟನ್ನು ಹೊರಹಾಕ್ತಾ ಇಲ್ಲ ಸ್ನೇಹಿತರೆ. ನನಗೆ ಯಾರು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮ್ಗೇನು ಆಗ್ಬೇಕಾಗಿಲ್ಲ. ಆದ್ರೆ ಈ ಬೇವರ್ಸಿ ನನ್ನ ಮಕ್ಕಳು ರಾಜೀನಾಮೆ ಕೊಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟು ಉಪಚುನಾವಣೆ ನಡೆದ್ರೆ ಆ ಉಪಚುನಾವಣೆಯ ಖರ್ಚಿಗೆ ಯಾರ ದುಡ್ಡನ್ನ ಸರ್ಕಾರ ಖರ್ಚು ಮಾಡೋದು? ನಮ್ಮಂತ ನಿಮ್ಮಂತ ತೆರಿಗೆದಾರರು ಕಟ್ತಕ್ಕಂತ ಹಣ. ನಾವೇನು ಒಂದೊಂದು ಸಣ್ಣ ವಸ್ತುಗಳನ್ನ ತಗಂತೇವೆ, ಆ ಒಂದು ಸಣ್ಣ ವಸ್ತುಗಳ ಮೇಲೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತೆರಿಗೆಯನ್ನ ಹಾಕುತ್ತೆ. ಆ ತೆರಿಗೆ ಹಣವನ್ನ ತೆಗೆದುಕೊಂಡೋಗಿ ಉಪಚುನಾವಣೆಯನ್ನ ನಡೆಸುತ್ತೆ. ಈ ಇಬ್ರು ಬೇವರ್ಸಿ ನನ್ನ ಮಕ್ಕಳು ಇದೊಂದ್ಸರಿ ಎಲ್ಲ ಪಕ್ಷಾಂತರ ಮಾಡಿರ್ತಕ್ಕಂಥದ್ದು. ಕಳೆದ ಒಂದು 2018ರ ಚುನಾವಣೆಯ ವೇಳೆಗೆ ಗೆದ್ದಂತ ಇವರಿಬ್ರು ಕೂಡ ಆಗಿನ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ನಮಗೆ ಅಭಿವೃದ್ಧಿಗೆ ಹಣವನ್ನ ಕೊಡ್ತಾ ಇಲ್ಲ, ನಮ್ಮನ್ನ ಈ ಸರ್ಕಾರದಲ್ಲಿ ಬೆಲೆ ಕೊಡ್ತಾ ಇಲ್ಲ ಅಂತಕ್ಕಂಥ ಆಪಾದನೆಯನ್ನ ಮಾಡಿ ಆ ಒಂದು ಕಾಂಗ್ರೆಸ್ ಅನ್ನ ಆ ಸಂದರ್ಭದಲ್ಲಿ ಬಿಟ್ಟು ಬಿಜೆಪಿಗೆ ಆಪರೇಷನ್ ಕಮಲದ ಮೂಲಕ ಸೇರ್ಪಡೆ ಆಗಿದ್ರು. ಆದ್ರೆ ಇದೀಗ ಅದೇ ಕಾರಣವನ್ನ ಕೊಟ್ಟು ಮತ್ತೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಇವರು ಪದೇ ಪದೇ ಪಕ್ಷಾಂತರ ಮಾಡ್ತಾರೆ? ಇದನ್ನ ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಆ ಎಸ್.ಟಿ. ಸೋಮಶೇಖರ್ ಅಂತಕ್ಕಂಥ ಒಬ್ಬ ಬೇವರ್ಸಿ ಗೆಲ್ಸಿರ್ತಕ್ಕಂಥವ್ರು, ಹಾಗೇನೆ ಇವನ್ ಶಿವರಾಮ್ ಹೆಬ್ಬಾರ್ ಅಂತ ಮಾಜಿ ಕೃಷಿ ಇವನ್ ಅಂತ ಕಾರ್ಮಿಕ ಸಚಿವಂತೆ, ಇವನ್ ಗೆಲ್ಸಿರ್ತಕ್ಕಂಥ ಯಲ್ಲಾಪುರದ ಒಂದು ಮತದಾರರು ಯೋಚನೆ ಮಾಡ್ಬೇಕು. ಇವ್ರು ಇಷ್ಟೆಲ್ಲಾ ಪದೇ ಪದೇ ಪಕ್ಷಾಂತರ ಮಾಡ್ತಿದ್ರು ಕೂಡ ಆ ಕ್ಷೇತ್ರದ ಜನ ಇವ್ರನ್ನ ಗೆಲ್ಲಿಸ್ತಾರೆ ಅಂದ್ರೆ ಇವ್ರು ಇನ್ನೆಂತ ನಾಟಕ ಮಾಡಬಾರ್ದಲ್ಲಿ. ಪಕ್ಷಾಂತರ ಮಾಡ್ತಾರೆ, ನೂರಾರು ಸಾವಿರಾರು ಕೋಟಿ ದುಡ್ಡು ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡ್ತಾರೆ, ಮತ್ತೋಗ ಆ ದುಡ್ಡನ್ನ ಆ ಕ್ಷೇತ್ರದ ಮತದಾರರಿಗೆ ಸುರಿತಾರೆ, ಮತ್ತೆ ಗೆದ್ದು ಬರ್ತಾರೆ. ಮತ್ತೆ ಇವ್ರಿಗೇನೋ ಒಂದ್ ಸ್ವಲ್ಪ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಮಾತು ಕೇಳಲಿಲ್ಲ ಅಂದ ತಕ್ಷಣ ಮತ್ತೆ ರಾಜೀನಾಮೆ ಕೊಡೋದು, ಉಪಚುನಾವಣೆ ಮಾಡೋದು. ಇವ್ರಿಗೇನು ಆಡ ಹುಡುಗರು ಆಟ ಆಗ್ಬಿಡುತ್ತೆ ಇವ್ರಿಗೆ. ಇಂಥ ಪಕ್ಷಾಂತರಗಳಿಗೆ ಆ ಕ್ಷೇತ್ರದ ಜನ ಸಿಕ್ಕತ್ರ ಕಲ್ಲಲ್ಲಿ ಹೊಡಿಬೇಕು, ಅವಾಗ್ಲೇ ಇವ್ರಿಗೆ ಬುದ್ಧಿ ಬರೋದು. ಈಗ 2 ಬಾರಿ ಇವರು ಪಕ್ಷಾಂತರ ಮಾಡ್ತಿರ್ತಕ್ಕಂಥದ್ದು. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದಲ್ಲಿ ಮಂತ್ರಿಗಳಾದ್ರು. ಆದ್ರೆ ಈಗ ಮತ್ತೆ ಬಿಜೆಪಿಯ ಚಿಹ್ನೆ ಗೆದ್ದು ಈಗ ಬಿಜೆಪಿಯನ್ನ ತೊರೆದು ಮತ್ತೆ ಕಾಂಗ್ರೆಸ್ ಸೇರಿದೀವಿ ಅಂತ ಹೇಳ್ತಾರೆ. ಈ ಇಬ್ಬರು ನಿಜವಾದ ಬೇವರ್ಸಿ ನನ್ನ ಮಕ್ಕಳು ಅಂದ್ರೆ ಇವರೇ. ಯಾಕಂದ್ರೆ ಹುಟ್ಟಿಸಿದ ಅಪ್ಪನ ಅಪ್ಪ ಅನ್ನೋದಿಲ್ಲ ಇವರು, ಯಾರೋ ಪಕ್ಕದ ಮನೆಯನ್ನೋ ಇನ್ನೊಬ್ಬನ ಅಪ್ಪ ಅಂತಕ್ಕಂಥವ್ರು ಇವರಿಬ್ರು ಕೂಡ. ಕಳೆದ ಬಾರಿನೂ ನನ್ನ ಅಪ್ಪ ಕಾಂಗ್ರೆಸ್ ಅಲ್ಲ ಅಂತ ಹೇಳಿದ್ರು, ಈ ಸರಿನೂ ಬಿಜೆಪಿ ನಮ್ಮ ಅಪ್ಪ ಅಲ್ಲ ಅಂತ ಹೇಳ್ತಿದ್ದಾರೆ ಇವರು. ಇವ್ರನ್ನ ಆ ಕ್ಷೇತ್ರದ ಜನಕ್ಕೆ ಇವರಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ಈ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಇವರಿಬ್ಬರಿಗೂ ಠೇವಣಿ ಕಳಿಬೇಕು, ಅವಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಇನ್ನೊಂದ್ಸರಿ ಈ ತರ ಪಕ್ಷಾಂತರ ಮಾಡಬಾರ್ದು, ನಾವು ಪಕ್ಷಾಂತರ ಮಾಡಿ ತಪ್ಪು ಅಂತಕ್ಕಂಥ ಬುದ್ಧಿಯನ್ನ ಆ ಕ್ಷೇತ್ರದ ಮತದಾರರು ಕಲಿಸ್ಬೇಕು. ನಾನು ಹೇಳ್ತಿರೋದು ಇವರಿಬ್ಬರಿಗೆ ಅಲ್ಲ, ಈ ರೀತಿ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹೋಗ್ತಾರೋ ಪಕ್ಷಾಂತರ ಮಾಡೋ ಪ್ರತಿಯೊಬ್ಬರಿಗೂ ನಾನು ಹೇಳ್ತಿರ್ತಕ್ಕಂಥ ಮಾತಿದು. ಯಾವ್ದೋ ಒಂದ್ ಪಕ್ಷದ ಚಿಹ್ನೆ ಗೆಲ್ತಾರೆ, ಅಲ್ಲೇನೋ ಒಂದ್ ಸ್ವಲ್ಪ ತೊಂದರೆ ಆಯ್ತು ಅಂದ ತಕ್ಷಣ ಇನ್ನೊಂದ್ ಪಕ್ಷಕ್ಕೆ ಹಾರೋದು, ನೂರಾರು ಕೋಟಿ ದುಡ್ಡನ್ನು ಇಸ್ಕೊಳೋದು, ಆ ಪಕ್ಷಕ್ಕೆ ಹೋಗಿ ಮತ್ತೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸೋದು, ಆ ಇಸ್ಕೊಂಡಿರ್ತಕ್ಕಂಥ ದುಡ್ಡು ತಂದು ಕ್ಷೇತ್ರದ ಮತದಾರ ಇಚ್ಚೆಲ್ಲೋದು, ಗೆಲ್ಲೋದು. ಬರೇ ಇದೆ ಇವ್ರದ್ದು, ಇದೇ. ಇವರಿಗೆ ನಿಜವಾಗ್ಲೂ ಯಶವಂತಪುರ ಹಾಗೂ ಯಲ್ಲಾಪುರದ ಮತದಾರರಿಗೆ ಸ್ವಾಭಿಮಾನ ಅನ್ನೋದಿದ್ರೆ ಇವರಿಬ್ಬರನ್ನ ಮುಂಬರ್ತಕ್ಕಂಥ ಲೋಕಸಭಾ ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸ್ಬೇಕು, ಅವಾಗಷ್ಟೇ ಇವ್ರಿಗೆ ಬುದ್ಧಿ ಬರ್ತಕ್ಕಂಥದ್ದು. ದೇಶದ ಕಾನೂನು ಕೂಡ ಇಂಥ ಪಕ್ಷಾಂತರಗಳಿಗೆ ಒಂದು ತಕ್ಕನಾದ ಕಾನೂನನ್ನ ಮಾಡಬೇಕು. ಯಾರು ಪಕ್ಷಾಂತರ ಮಾಡಿ ಮತ್ತೆ ಉಪಚುನಾವಣೆ ನಿಲ್ತಾರ ಆ ಚುನಾವಣೆಯ ಸಂಪೂರ್ಣ ವೆಚ್ಚವನ್ನ ಇವರೇ ಭರಿಸ್ಬೇಕು ಅಂತಕ್ಕಂಥ ಕಾನೂನು ಈ ದೇಶದಲ್ಲಿ ಬರಬೇಕು. ಅವಾಗ ಮಾತ್ರ ಖಂಡಿತವಾಗ್ಲೂ ಪಕ್ಷಾಂತರವನ್ನ ತಡೆಯೋದಿಕ್ ಸಾಧ್ಯ. ಆಗ ನೋಡಕ್ ಹೋದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆಪರೇಷನ್ ಕಮಲ ಅಂತಕ್ಕಂಥ ಒಂದು ಕೆಟ್ಟ ಒಂದು ಪದ್ಧತಿಯನ್ನ ಜಾರಿಗೆ ತಂದಿದ್ದಂಥವ್ರು ಬಿಜೆಪಿ ಅವರು. ಅವ್ರಿಗೂ ಸೇರಿಸಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕ್ಷೇತ್ರದ ಮತದಾರರು ಇವ್ರ ಮೇಲೆ ನಂಬಿಕೆ ಇಟ್ಟು ಅವ್ರು ಯಾವ ಪಕ್ಷದಿಂದ ನಿಂತಿರ್ತಾರೋ ಆ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಇವರನ್ನ ಗೆಲ್ಸಿರ್ತಾರೆ. ಇವರು ಮತ್ತೆ ರಾಜೀನಾಮೆ ಕೊಡೋದು, ತಮಗೆ ತಿಳಿದಂಗೆ ಆಟ ಆಡೋದು, ಯಾವಾಗಲೂ ಯಾವ ಪಕ್ಷಕ್ಕೂ ಹಾರೋದು, ಈ ತರ ಎಲ್ಲ ಮಾಡಿದ್ರೆ ಇವರಿಗೆ ಸೋಲ್ಸೋದು ಒಂದೇ ಇವ್ರಿಗೆ ಕಲಿಸ್ಬೇಕಾಗಿರ್ತಕ್ಕಂಥ ಪಾಠ. ಇವರು ಉಪಚುನಾವಣೆಗೆ ಯಾವಾಗ ಕ್ಯಾನ್ವಾಸಿ ಬರ್ತಾರೋ ಸಿಕ್ಕತ್ರ ಕಲ್ಲಲ್ಲಿ ಹೊಡಿಬೇಕು ಆ ಕ್ಷೇತ್ರದ ಮತದಾರರು, ಅವಾಗ ಮಾತ್ರ ಇವರಿಬ್ಬರಿಗೂ ಬುದ್ಧಿ ಬರುತ್ತೆ. ಇವರಿಬ್ಬರಿಗೆ ಅಷ್ಟೇ ಅಲ್ಲ, ಇವರಂತ ಪಕ್ಷಾಂತರ ಮಾಡೋ ಪ್ರತಿಯೊಬ್ಬರಿಗೂ ಆ ಕ್ಷೇತ್ರದ ಮತದಾರರು ಇದೇ ರೀತಿಯ ಪಾಠವನ್ನ ಕಲಿಸ್ಬೇಕು. ಖಂಡಿತವಾಗ್ಲೂ ಎಲ್ಲಿಯವರೆಗೂ
ಆ ಒಂದು ಕ್ಷೇತ್ರಗಳ ಮತದಾರರು ಇವರು ಮಾಡ್ತಕ್ಕಂಥ ಮಂಗಾಟಗಳನ್ನೆಲ್ಲ ಸಹಿಸ್ಕೊಂಡಿರ್ತಾರೋ ಅಲ್ಲಿವರೆಗೂ ಕೂಡ ಇವರು ಈ ತರ ಆಟ ಆಡ್ತಾನೆ ಇರ್ತಾರೆ. ಇದು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಬಂಧುಗಳೇ. ಇವರು ಹುಟ್ಟಿಸಿದ ಅಪ್ಪನ ಅಪ್ಪ ಅಂದೆ, ಪಕ್ಕದ ಮನೆಯನ್ನು ಇನ್ನೂ ಆ ಕಡೆ ಪಕ್ಕದ ಮನೆಯನ್ನು ಅಪ್ಪ ಅಂತಕ್ಕಂಥವ್ರು ಇವ್ರಿಬ್ರು. ಇದು 2ನೇ ಸಾರಿ ಇವ್ರು ಪಕ್ಷಾಂತರ ಮಾಡ್ತಿರ್ತಕ್ಕಂಥದ್ದು, 2ನೇ ಸಾರಿ ಉಪಚುನಾವಣೆಯನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಈ ಬಾರಿ ಆದ್ರೂ ಈ ಎಸ್ ಟಿ ಸೋಮಶೇಖರನ್ನ ಯಶವಂತಪುರ ಕ್ಷೇತ್ರದಲ್ಲಿ, ಇವನ್ ಶಿವರಾಮ್ ಹೆಬ್ಬಾರನ್ನ ಆ ಯಲ್ಲಾಪುರ ಕ್ಷೇತ್ರದಲ್ಲಿ ಜನ ಸೋಲಿಸ್ಬೇಕು, ಸೋಲ್ಸಿ ತಕ್ಕ ಪಾಠ ಕಲಿಸ್ಬೇಕು. ಬರೀ ಸೋಲ್ಸೋದಷ್ಟೇ ಅಲ್ಲ, ಇವರ ಹಣಬಲ ತೋಳ್ಬಲ ಇದಕ್ಕೆಲ್ಲ ಬೆಲೆ ಕೊಡದೆ ಇವರ ಠೇವಣಿ ನಷ್ಟ ಮಾಡಬೇಕು. ಅವಾಗಷ್ಟೇ ಇವ್ರಿಗೆ ಬುದ್ಧಿ ಬರುತ್ತೆ ಸ್ನೇಹಿತರೆ. ಈ ಒಂದು ನಾನು ಹೇಳ್ತಕ್ಕಂಥ ಈ ಹೇಳಿಕೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಬೇಕು. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಇದು ಇಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.